ಗಾಯ್ಸ್, ನಾವಿವಾಗ KCET ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು cet.online.karnataka.government.in 2026 ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಕೆಳಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದಾದಮೇಲೆ ಇಲ್ಲಿ ಡೈರೆಕ್ಟಾಗಿ ಲಿಂಕ್ ಕಾಣಿಸ್ತಿದೆ ನೋಡಿ, ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ 10/4/2026 ಅಂದರೆ 10ನೇ ತಾರೀಕಿಗೆ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಡೈರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕ್ಲಿಕ್ ಮಾಡ್ಕೊಂಡಾಯಿತು. ಇವಾಗ ನೀವು ಏನೇನು ಮಾಡ್ಕೋಬೇಕು ಅಂತ ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿದೆ ನೋಡಿ, ಅದನ್ನು ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ಪಾಸ್ವರ್ಡ್ ಏನಿದೆ ಅದು ಕ್ಯಾಪ್ಚಾ ಕೊಟ್ಟಿರೋ ಕ್ಯಾಪ್ಚಾ ಇಲ್ಲಿ Z3NK28 ಕರೆಕ್ಟಾಗಿ ಕ್ಯಾಪ್ಸ್ ಆನ್ ಕ್ಯಾಪ್ಸ್ ಆಫ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಇದೆ, ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ರೆಕಗ್ನಿಷನ್. ಈ ಥರ ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ, ನನಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಮರ್ತು ಹೋಗಿದೆ ಅನ್ನೋರು ಫಾರ್ಗಾಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ, ಗೊತ್ತಾಯ್ತಾ? ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾ ಹಾಕಿದ್ರೆ ಸೆಂಡ್ OTP ಅಂತ ಬರುತ್ತೆ. ಅದರ ಮುಖಾಂತರ ನಿಮಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ KCET ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಬಹುದಾಗುತ್ತೆ. ಆಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಶ್ವಲಿ ನನ್ನ ಹತ್ರ ಅಪ್ಲಿಕೇಶನ್ ನಂಬರ್ ಇಲ್ಲ, ಬಟ್ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ, ಅದನ್ನೇ ಇಟ್ಕೊಂಡು ನೀವು ಇದನ್ನು ಲಾಗಿನ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಲಾಗಿನ್ ಆಗಿರಬಹುದಾಗಿರುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಏನು ಸಿಗುತ್ತೆ ನೋಡಿ, ನಿಮ್ಮದು ಅಡ್ಮಿಟ್ ಕಾರ್ಡ್, ಅದರಲ್ಲಿ ನಿಮ್ಮ ಫೋಟೋ, ಆಮೇಲೆ ಅಡ್ರೆಸ್, ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಅದೆಲ್ಲ ಇರುತ್ತೆ. ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಥ್ಯಾಂಕ್ ಯು.